ಮುಚ್ಚು ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಅಚ್ಚುಕಟ್ಟು ಪ್ರದೇಶ ರೈತರಿಗೆ ನೀರು ಕೊಡದ ರಾಜ್ಯ ಸರ್ಕಾರಕ್ಕೆ, ಕೆರೆಕಟ್ಟೆಗಳಿಗೆ ಸಮರ್ಪಕವಾಗಿ ನೀರು ಹರಿಸದ ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾ ಬೇಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವರಿಗೆ ಸ್ವಾಗತವನ್ನ ಕೋರ್ತಾ ಅನೇಕ ತಾಲೂಕಿನ ರೈತರು ಎಲ್ಲ ಶಿಕ್ಷಕರು ಕೂಡ ರೈತ ಮಹಿಳೆಯರು ಎಲ್ಲರೂ ಕೂಡ ಒಂದು ಸ್ವಾಭಿಮಾನದಿಂದ ಬಂದಿದ್ದೀವಿ. ಬಗ್ಗೆ ನಾಯಕರವರು ಮಾತಾಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪ್ರತಿಭಟನೆ ಕಾರ್ಯಕ್ರಮ ನಡೀತಾ ಇದೆ. ಒಳಪುರ ಅಂತ ನನಗೆ ಕೊಟ್ಟಿದ್ದಾರೆ. ಒಳಗೆ ಬಿಡಲ್ಲ ಅಂದ್ರು ಒಳಗೆ ಕೊಟ್ಟಿದ್ದಾರೆ. ಯಾಕೆ ಒಳಗೆ ಬಿಡ್ರೆ ಎಲ್ಲಿ ತಡೀತಾರೆ ಅಲ್ಲೇ ತಿರುಗಿ ಮಾಡೋದು ನಮ್ದು 40-45 ವರ್ಷದಿಂದ ಅಭ್ಯಾಸ. ಲಕ್ಷಾಂತರ ಜನ ನಾವು ಮೀಟಿಂಗ್ ಹಿಡಿದು ರಸ್ತೆ ಮಾಡಿದ್ವಿ. ಇಲ್ಲಿ ಶಾಂತಿಯುತವಾಗಿ ಮನುಷ್ಯರು ಯಾವತ್ತೂ ಕೂಡ ಪೊಲೀಸ್ನವರು ನಮ್ಗೆ ವಾಗ್ವಾದ ಆಗಿಲ್ಲ. ಸಣ್ಣ ಪುಟ್ಟ ನಡೀತಾ ಅಲ್ಲೇ ಸರ್ ಹೋಗ್ತದೆ. ಶಾಂತಿಯುತವಾಗಿ ಚಳವಳಿಗೆ ಮುಂದುವರಿಸ ಯಾರು ಉದ್ಯೋಗಕ್ಕೆ ಒಳಗಾಗಲ್ಲ. ಸುಮಾರು 11:30 ನಿಟ್ಟಿನಲ್ಲಿ ಇರಿಗೇಷನ್ ಮಿನಿಸ್ಟರ್ ಫೋನ್ ಮಾಡಿದ್ರು ಚಲುವರಾಯಸ್ವಾಮಿ ಅವರು. ನಾವು ಕಾಡ ಮುಖ್ಯ ಹಾಕುವಂಥ ಕಾರ್ಯಕ್ರಮ ಮೆಸೇಜ್ ಗೊತ್ತಾಗಿದೆ. ಮೊನ್ನೆ ನಾವು ದರ್ಶನ್ ಪುಟ್ಟಣ್ಣಯ್ಯ, ನಮ್ಮ ಚಾಮರ್ಸ್ ಮಾಲಿ ಪಾಟೀಲು, ನಮ್ಮ ಜಿಲ್ಲಾಧ್ಯಕ್ಷ ಆದ ಅಶೋಕ್ ಕುಮಾರ್ ಇವರೆಲ್ಲರೂ ಕೂಡ ಚಲುವರಾಯಸ್ವಾಮಿಗೆ ಭೇಟಿ ಮಾಡಿದ್ದವು. ಕಾವೇರಿಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಸ್ವಾಗತ. ಅಗ್ನಿ ಹಚ್ಕಟ್ಟು ಮತ್ತೆ ತಾಕ ಹಚ್ಕಟ್ಟು ಒಳ್ಳೆ ಹಚ್ಕಟ್ಟು ನೀರು ಕೊಡಬೇಕು ಅನ್ನೋದು ಕೂಡ ಒತ್ತಾಯ ಮಾಡಿ ತಕ್ಷಣವೇ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿ ಇವತ್ತು 5 ಗಂಟೆಗೆ ಮೀಟಿಂಗ್ ಫಿಕ್ಸ್ ಮಾಡೋದು. ಇವತ್ತು ವಿಕಾಸಸೌಧದಲ್ಲಿ 5 ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿದೆ. ಈಗ ಬೆಳಿಗ್ಗೆ ಫೋನ್ ಮಾಡೋದೇನೋ, ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ, ರೈತರ ಪರ ನಿಲುವು ತಗೊಳ್ತೀವಿ, ನಾವು ಚಳುವಳಿನ ಕೈ ಬಿಡಿ, ಮುಖ್ಯ ಹಾಕೋದು ಬೇಡ ಅಂದರು. ಇಲ್ಲ ನೀವು ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ರೆ ಹೋಗ್ತೀವಿ, ಅಲ್ಲಿವರೆಗೂ ರೈತ ಗೊಪ್ಪಡ ಅಂತ ತಗೊಂಡಿತ್ತು. ನಾನು ಕಬಿನಿ ಮೊದಲೇ ತುಂಬಾ ಡ್ಯಾಮ್ ಆರಂಗಿ ಕಬಿನಿಗೆ ವಯನಾಡ್ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ತಿರುಕೋಟಿ ತಾಲೂಕು, ವಯನಾಡ್ ಜಿಲ್ಲೆಯಲ್ಲಿ ಸ್ವಲ್ಪ ಮಳೆ ಆದರೂ ಕೂಡ ಕಬಿನಿ ಡ್ಯಾಮ್ ತುಂಬಿ ಸುತ್ತುತ್ತೆ. ನೀವು ಆಲೋಚನೆ ಮಾಡ್ಬೋದು. ಇಲ್ಲ ಟಿಪ್ಪುದವ್ರು ಬಂದಿದ್ದಾರೆ, ಬೆಂಗಳೂರು ತಾಲೂಕವ್ರು ಬಂದಿದ್ದೀರಿ, ಎಚ್.ಡಿ. ಕೋಟೆಯವ್ರು ಬಂದಿದ್ದೀರಿ, ವರ್ಣಾ ಕ್ಷೇತ್ರದವರು ಕೂಡ ಬಂದಿದ್ದೀರಿ. ಯಾವುದು ಕಬಿನಿ ಹೆಚ್ಚುಕಟ್ಟಾಗುವಂಥ ಪ್ರದೇಶಗಳೆಲ್ಲ ಬಂದಿದ್ದಾರೆ. ಡ್ಯಾಮ್ ಕಟ್ಟಬೇಕಾದ್ರೆ ಸಾವಿರಾರು ಎಕರೆ ಭೂಮಿ, ಪರ್ವತ ಭೂಮಿನ ನಮ್ಮ ತಾಲೂಕಿನ ಜನ ಕಳ್ತಾರೆ. 33 ಆದಿವಾಸಿಗಳ ಆಡುಗಳು ಬಿಡುಗಡೆ ಆಗಿದೆ. ಬಹಳಷ್ಟು ಜನಕ್ಕೆ ಪುನರ್ವಸತಿ ಕಲಿಸಕ್ಕೆ ದರ್ಖಾಸ್ತು ಕೊಡಕ್ಕೆ ಇನ್ನೂ ದರ್ಖಾಸ್ತು ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಸುಮಾರು 42 ಗ್ರಾಮಗಳು 50 ವಿಲೇಜ್ ಆಗಿವೆ. ಇನ್ನೂ ಮುಕ್ಕಾಲು ಭಾಗ ಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳೇ ಬರ್ತಿಲ್ಲ.
ಅಧಿಕಾರಿಗಳು